ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಹೊಸ ಅಪ್ಡೇಟ್ಸ್ ಇದೆ. ಸೊ ಇನ್ನು ಮುಂದೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 kg ಅಕ್ಕಿ ಏನು ಕೊಡ್ತಾ ಇದ್ದಾರೋ ಅದರ ಜೊತೆಗೆ ಇನ್ನೂ 4 ದಿನಸಿ ಪದಾರ್ಥಗಳನ್ನು ನಿಮಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಬರ್ತಾ ಇದೆ. ಸೊ ಆ ದಿನಸಿ ಪದಾರ್ಥಗಳು ಯಾವ್ದ್ಯಾವುದು, ಜೊತೆಗೆ ಈಗಾಗಲೇ 5 kg ಅಕ್ಕಿ ಹಾಗೆ 5 kg ಅಕ್ಕಿಗೆ ಹಣ ಏನು ಕೊಡ್ತಾ ಇದ್ರು ಆ ಹಣ ಕೊಡೋದನ್ನ ಸ್ಟಾಪ್ ಮಾಡ್ತಾರಾ, ಅಥವಾ 10 kg ಅಕ್ಕಿನ ಕೊಟ್ಟು ಈ ಒಂದು 4 ದಿನಸಿ ಪದಾರ್ಥಗಳನ್ನ ನಮಗೆ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರಿಗೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಈಗಾಗಲೇ ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪನವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 5 kg ಅಕ್ಕಿ ಏನು ಕೊಡ್ತಾ ಇದೀವೋ ಅದರ ಜೊತೆಗೆ ಇನ್ನೂ 4 ದಿನಸಿ ಪದಾರ್ಥಗಳನ್ನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಈಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗಾಗಲೇ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಅಂದ್ರೆ ಈಗಾಗಲೇ 5 kg ಅಕ್ಕಿ ಏನ್ ಕೊಡ್ತಾ ಇತ್ತೋ ಅದಲ್ಲ, ಇನ್ನು 5 kgಗೆ ಹಣನ ಕೊಡ್ತಾ ಇದ್ರಲ್ಲ. ಸೊ ಅದಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ, ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ಹೇಳಿದೆ. ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೇಳಿದೆ, 5 kg ಅಕ್ಕಿ ಈಗಾಗಲೇ ಕೊಡ್ತಾ ಇದೆಯಲ್ಲ, ಅದ್ರ ಜೊತೆಗೆ ಇನ್ನು 5 kg ಅಕ್ಕಿನ ಕೊಡ್ತೀವಿ, ಇನ್ನು 5 kg ಅಕ್ಕಿಗೆ ನೀವು ಹಣ ಕೊಟ್ಟು ಪಡ್ಕೊಳ್ಳಿ, 5 kg ಅಕ್ಕಿ ನಾವು ಉಚಿತವಾಗಿ ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸೊ ರಾಜ್ಯ ಸರ್ಕಾರ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮಗೂ ಕೂಡ ಕನ್ಫ್ಯೂಷನ್ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಇನ್ನು 5 kg ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಇನ್ನು 2 ತಿಂಗಳಾಗತ್ತೆ. ಅದು ಈ ಒಂದು ಪ್ರೊಸೆಸಿಂಗ್ ನಡೆಯೋದಕ್ಕೆ 2 ತಿಂಗಳು ಬೇಕು. ಸೊ 2 ತಿಂಗಳ ಒಳಗಾಗಿ ಅವರು ಅಕ್ಕಿನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ದಿನಸಿ ಪದಾರ್ಥಗಳನ್ನ ಕೊಡುವ ಚಾನ್ಸಸ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದೆ. ಸೊ ಏನೇನು ದಿನಸಿ ಪದಾರ್ಥಗಳು ಕೊಡ್ತಾರೆ, ಏನೇನು ಒಂದು ರೇಷನ್ನ ಕೊಡ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ ಬೇಳೆಕಾಳುಗಳಾಗಿರ್ಬೋದು, ಜೊತೆಗೆ ಎಣ್ಣೆ ಆಗಿರ್ಬೋದು, ಹಾಗೆ ಬೆಲ್ಲ, ಸಕ್ಕರೆ, ಈ ರೀತಿ ದಿನಸಿ ಪದಾರ್ಥಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟೆ ಈಗಾಗಲೇ ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ 5 kg ಅಕ್ಕಿ, ಇನ್ನು 5 kg ಅಕ್ಕಿ, ಟೋಟಲ್ ಆಗಿ 10 kg ಅಕ್ಕಿ ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಬೈ ಚಾನ್ಸ್ 10 kg ಅಕ್ಕಿ ಕೊಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ 5 kg ಅಕ್ಕಿ ಈಗಾಗಲೇ ಏನು ಕೊಡ್ತಾ ಇದ್ದಾರೋ ಅದು ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಬರ್ತಾ ಇದೆ. ಸೊ ಅದನ್ನ ಸ್ಟಾಪ್ ಮಾಡೋದಿಲ್ಲ. ಈಗಾಗಲೇ 5 ವರ್ಷಗಳ ಕಾಲ ಅದನ್ನ ಕಂಟಿನ್ಯೂ ನಾವು ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಹಾಗಾಗಿ 5 kg ಅಕ್ಕಿ ನಿಮಗೆ ಯಾವುದೇ ಕಾರಣಕ್ಕೂ ಅದು ಲಾಸ್ ಆಗಲ್ಲ, ಬಂದೇ ಬರುತ್ತೆ, 100% ಬಂದೇ ಬರುತ್ತೆ. ಬಟ್ ಇನ್ನು 5 kgಗೆ ಅಕ್ಕಿ ಬದಲು ಹಣ ಏನ್ ಕೊಡ್ತಾ ಇತ್ತ ಇದುವರೆಗೂ, ಸೊ ಹಣನ ಸ್ಟಾಪ್ ಮಾಡಿ ಇನ್ನು 5 kg ಅಕ್ಕಿನ ಕೊಡ್ತಾರೆ. ಇನ್ನು 5 kg ಅಕ್ಕಿ ಕೇಂದ್ರ ಸರ್ಕಾರದ ಬಳಿ ಸ್ಟಾಕ್ ಇಲ್ಲ ಅಂತ ಬಂದಾಗ ನಿಮಗೆ ಬೇಳೆಕಾಳುಗಳನ್ನ ಕೊಡ್ತಾರೆ, ಜೊತೆಗೆ ಎಣ್ಣೆಯನ್ನ ಕೊಡ್ತಾರೆ. ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆನ ಕೊಡ್ತಾರೆ, ಹಾಗೆ ಬೆಲ್ಲ, ಸಕ್ಕರೆ, ಈ ರೀತಿಯಾಗಿ ದಿನಸಿ ಪದಾರ್ಥಗಳನ್ನ ಕೊಡ್ತಾರೆ. ಸೊ ಇದು KH ಮುನಿಯಪ್ಪನವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಿಮಗೆ ಏನು ಇವಾಗ ದುಡ್ಡು ಬೇಕಾ ಅಥವಾ ಅಕ್ಕಿ ಬೇಕಾ ಅಂತ ಹೇಳ್ಬಿಟ್ಟು ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಕೆಲವೊಂದಿಷ್ಟು ಜನರಿಗೆ ಈ ಒಂದು 5 kg ಅಕ್ಕಿ ಹಾಗೆ 5 kgಗೆ ಹಣ ಏನ್ ಬರ್ತಾ ಇತ್ತೋ ಅದು ಉಪಯೋಗ ಆಗ್ತಾ ಇತ್ತು. ಆದ್ರೆ ಎಷ್ಟೋ ಜನರಿಗೆ ಅಕ್ಕಿಯ ಹಣನೇ ಸರಿಯಾಗಿ ಡೆಪಾಸಿಟ್ ಆಗ್ತಾ ಇಲ್ಲ. ಸೊ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ವರ್ ಸಮಸ್ಯೆ ಆಗಿರ್ಬೋದು, NPC ಚೆಕ್ ಫೇಲ್ಡ್ ಅಂತ ಹೇಳ್ಬಿಟ್ಟು ಬರ್ತಾ ಇರೋದು, DBT ಕ್ಯಾನ್ಸಲ್ ಆಗಿದೆ, DBT ಹೋಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಬರ್ತಾ ಇರೋದು, ಹಾಗೇನೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾ ಇರೋದು, ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನ ಸಾಕಷ್ಟು ಜನರು ಫೇಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೋ ಜನರಿಗೆ ಈ ರೀತಿಯಾಗಿ ಹಣನೇ ಬಂದಿಲ್ಲ, 11-12 ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಸೊ ಅಕ್ಕಿ ಮಾತ್ರ ಕರೆಕ್ಟಾಗಿ ಬರುತ್ತೆ. ಪ್ರತಿ ತಿಂಗಳು ರೇಷನ್ ಕಾರ್ಡ್ನ ತಗೊಂಡೋದ್ರೆ ಅಕ್ಕಿ ಕೊಡ್ತಾರೆ. ಆದ್ರೆ ಅಕ್ಕಿಗೆ ತಗಲುವಂಥ ಹಣ ಏನಿದೆ, 5 kg ಅಕ್ಕಿಗೆ ತಗಲುವಂಥ ಹಣ ಏನಿದೆ ಅದು ಅಕೌಂಟಿಗೆ ಮಾತ್ರ ಬರ್ತಾ ಇಲ್ಲ. ಸೊ ಅಂಥವರು 93% ಜನರುಗಳು ವೋಟ್ ಮಾಡಿದ್ದಾರೆ. ಸೊ ವೋಟ್ ಮಾಡಿರುವಂಥ ಜನಗಳು 93% ಏನಂತ ವೋಟ್ ಮಾಡಿದಾನಂತ ಹೇಳಿದ್ರೆ,
ನಮಗೆ ಇನ್ನು ಮುಂದೆ 10 kg ಅಕ್ಕಿನೇ ಕೊಡಿ, 5 kg ಅಕ್ಕಿಗೆ ಹಣ ಏನು ಬರ್ತಾ ಇತ್ತು ಆ ಹಣ ನಮಗೆ ದಯವಿಟ್ಟು ಬೇಡ, ಸೊ 10 kg ಅಕ್ಕಿನೇ ಕೊಡಿ. ಸೊ ಈಗಾಗಲೇ ಅಕ್ಕಿಯ ಬೆಲೆ ಕೂಡ ಜಾಸ್ತಿ ಆಗ್ತಾ ಬಂದಿದೆ. ಹೋದ ವರ್ಷದಿಂದ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಅಕ್ಕಿಯ ಬೆಲೆ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಕೊಂಡುಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನೀವು ಕೊಟ್ಟಿರುವಂಥ ಹಣದಲ್ಲಿ ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಕೊಡೋದು ಪರ್ ಕೆಜಿಗೆ 34 ರೂಪಾಯಿ ಲೆಕ್ಕದಲ್ಲಿ. ಆ 34 ರೂಪಾಯಿ ಲೆಕ್ಕದಲ್ಲಿ ನಾವು ಹೋಗಿ ಅಕ್ಕಿನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಕ್ಕಿ ಬೆಲೆ 60 ರೂಪಾಯಿ 70 ರೂಪಾಯಿ ಈ ರೀತಿಯಾಗಿದೆ ಪರ್ ಕೆಜಿಗೆ. ಸೊ ಈ ಒಂದು 34 ರೂಪಾಯಿ ತಗೊಂಡೋಗಿ ನಾವು 1 kg ಅಕ್ಕಿನ ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ನಮಗೆ ಬೇಡ, ದುಡ್ಡೇ ಬೇಡ, ನೀವೇನು 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ಗಿಂತ ಮುಂಚೆ ಒಪ್ಕೊಂಡಿದ್ದೀರೋ ಅದೇ ರೀತಿಯಾಗಿ 10 kg ಅಕ್ಕಿನೇ ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ 93% ಜನಗಳು ವೋಟ್ ಮಾಡಿದ್ದಾರೆ. ಸೊ ಈ ವೋಟಿಂಗ್ ನಡೆದಿರೋದಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಊರಿನಲ್ಲಿರುವಂಥ ನ್ಯಾಯಬೆಲೆ ಅಂಗಡಿಯಲ್ಲಿ ಕೆಲವೊಂದಿಷ್ಟು ಜನರನ್ನ ಸರ್ವೆ ಮಾಡಿ, ಈ ಸರ್ವೆ ಮಾಡೋದಕ್ಕಂತ ಅಧಿಕಾರಿಗಳನ್ನ ನೇಮಿಸಿದ್ರು. ಸೊ ಸರ್ವೆ ಮಾಡಿ ಆ ರಿಪೋರ್ಟ್ನ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಸೊ ಸರ್ಕಾರದ ಬಳಿ ಇಟ್ಟಿದ್ದಾರೆ ಈ ಒಂದು ರಿಪೋರ್ಟ್ನ. ಈ ಒಂದು ರಿಪೋರ್ಟ್ನಲ್ಲಿ 93% ಜನಗಳು ಅಕ್ಕಿನೇ ಕೊಡಿ, 10 kg ಅಕ್ಕಿನೇ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರಂತೆ. ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ತೀರ್ಮಾನಕ್ಕೆ ಬಂದಿದೆ. ಈಗ 10 kg ಅಕ್ಕಿನೇ ಕೊಡೋಣ, ಎಲ್ಲರಿಗೂ ದುಡ್ಡು ಬೇಡ, ಇನ್ಮೇಲೆ ಡೆಪಾಸಿಟ್ ಮಾಡೋದು ಬೇಡ ಹಣನ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದೆ. ಸೊ ಏನಾದರೂ 10 kg ಅಕ್ಕಿ ಕೊಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ 5 kg ಈಗಾಗಲೇ ಅಕ್ಕಿ ಏನು ಕೊಡ್ತಾ ಇದ್ದಾರೋ ಅದನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಸೊ 5 kg ಅಕ್ಕಿ ನಿಮಗೆ 100% ಬರುತ್ತೆ. ಇನ್ನು 5 kg ಅಕ್ಕಿಗೆ ಮಾತ್ರ ಬೇಳೆಕಾಳುಗಳು, ಎಣ್ಣೆಗಳು, ಹಾಗೆ ಬೆಲ್ಲ, ಸಕ್ಕರೆ ಈ ರೀತಿಯಾಗಿ ರೇಷನ್ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಸೊ ಪರ್ಯಾಯವಾಗಿ ದಿನಸಿ ಪದಾರ್ಥಗಳನ್ನ ನಿಮಗೆ ಕೊಡ್ತಾರೆ. ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.